ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ಬ್ಲೌಸ್ನ 4 ಮಡಪ ಹಾಕಿದ್ದೀನಿ. ಉದ್ದ ನಾನು 16.5 ತೊಗೊಳ್ತಾ ಇದ್ದೀನಿ. ಇದು 36 ಸೈಜ್ ಬ್ಲೌಸ್ ಫ್ರೆಂಡ್ಸ್. ಅಗಲ ಬಂದು ಅಂದರೆ ಶೋಲ್ಡರು 5.5 ತೊಗೊಳ್ತಾ ಇದ್ದೀನಿ. 5.5ಗೆ ಅಲ್ಲಿಂದ ಮಾರ್ಕ್ ಮಾಡಿ. ಅದಾದಮೇಲೆ ಸ್ಲೀವ್ ಜಾಯಿಂಟು ನಾನು 6 ತೊಗೊಂಡಿದ್ದೀನಿ ಫ್ರೆಂಡ್ಸ್, ಕೊಂಕಳು. ಆಮೇಲೆ ಅಲ್ಲಿಂದ ನಾವು ಬಗಲ್ಗೆ ಒಂದು ಲೈನ್ ಹಾಕೊಳ್ಳೋಣ. ಅದಾದಮೇಲೆ ಶೇಪ್ ಕೊಡೋಕ್ಕೋಸ್ಕರ ಫ್ರಂಟ್ ನೆಕ್ಕು 1, ಬ್ಯಾಕ್ ನೆಕ್ಕು 1.5. ಆಮೇಲೆ ಇಲ್ಲಿ ನಾವು ಸ್ಲೀವ್ ಜಾಯಿಂಟ್ ತೊಗೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಭಾಗ ಮಾಡಿದರೆ 3ಕ್ಕೆ ಶೇಪ್ ತೊಗೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಶೇಪ್ನ ನೋಡಿರಿ ನೀಟಾಗಿ ತೊಗೋಬೇಕು. ನೆಕ್ಸ್ಟು ಫ್ರಂಟ್ ನೆಕ್ಕನ್ನ ನಾನು 2 ತೊಗೊಂಡಿದ್ದೀನಿ. 2 ಅಥವಾ 2.25 ತೊಗೋಬೋದು. ನಾನು 7 ಇಟ್ಟಿದ್ದೀನಿ ಫ್ರಂಟ್ ನೆಕ್ಕು. ಈಗ ಸ್ವಲ್ಪ ಡೀಪಾಗಿ ಶೇಪ್ ತಗೊಳ್ಳೋಣ. ನೆಕ್ಸ್ಟು ಕ್ರಾಸ್ ಬೆಲ್ಟು ಬಂದು 3.5, ಈ ಕಡೆ ಆ ಕಡೆ 2.5 ತೊಗೊಂಡಿದ್ದೀನಿ. ಈಗ ಒಂದು ಲೈನ್ ಹಾಕೋಣ ನಿಮಗೋಸ್ಕರ ಗೊತ್ತಾಗಲಿ ಅಂತ, ಇಲ್ಲಾಂದರೆ ನಾನು ಹಂಗೆ ಸುಮ್ಮನೆ ಶೇಪ್ ತೆಗೆದುಬಿಡ್ತೀನಿ. ಇವಾಗ ನೋಡಿ ಒಂದು ನೀಟಾಗಿ ಶೇಪ್ ಬರುತ್ತೆ. ಈಗ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೆಕ್ ಮುಂದೆ ಶೋಲ್ಡರ್ಲಿಂದ ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ನೀಟಾಗಿ ಎಲ್ಲನೂ ಹುಷಾರಾಗಿ ಕಟ್ ಮಾಡಬೇಕು, ಯಾಕಂದರೆ ಬ್ಯಾಕು ಫ್ರಂಟ್ ಎರಡೂ ನಾವು ಶೇಪ್ ತಗೊಂಡಿರ್ತೀವಲ್ಲ. ಈಗ ನಾವು ತಗೊಂಡಿರೋದು ಬ್ಯಾಕ್ ನೆಕ್ ಶೇಪು, ಬ್ಯಾಕು ಸ್ಲೀವ್ ಜಾಯಿಂಟು ಶೇಪ್ ತಗೊಂಡು ಈಗ ಓಪನ್ ಮಾಡಿ. ಈಗ ಓಪನ್ ಮಾಡಿದ ಮೇಲೆ ಎರಡನ್ನೂ ಸಪ್ರೇಟ್ ಮಾಡಿ. ಈಗ ಮೇಲಿದು ನಾವು ಫ್ರಂಟ್ ನೆಕ್ಕು ಇವಾಗ ಕಟ್ ಮಾಡ್ತಾ ಇರೋದು. ಫ್ರಂಟ್ ನೆಕ್ಕಂದು ಕ್ರಾಸ್ ಬೆಲ್ಟ್ ಕಟ್ ಮಾಡಿದ್ವಿ. ಆಮೇಲೆ ಸ್ಲೀವ್ ಜಾಯಿಂಟನ್ನು ಕೂಡ ಕಟ್ ಮಾಡ್ಕೋಬೇಕು. ಹೀಗೆ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 7.5 ಅವ್ರವ್ರ ಹೈಟ್ ಮೇಲೆ ಅವ್ರವ್ರ ಡೀಪ್ ಯಾವುದ್ರ ಮೇಲೆ ಉಟ್ಕೋತಾರೆ ಆ ಥರ ನಾವು ಶೇಪನ್ನು ತೆಗಿಬಹುದು. ಆಮೇಲೆ ಬ್ಯಾಕ್ ನೆಕ್ಕಿಂದು ಕೂಡ ಇವಾಗ ನಾವು ತೆಗಿಯೋಣ. ಈಗ ನಾನು ಆವಾಗಲೂ ಹೇಳ್ದಂಗೆ 2.25 ಅಥವಾ 2 ಇಡ್ಬೋದು. ಇಟ್ಟು ಇಲ್ಲಿ ಮಾತ್ರ ಕೆಳಗಡೆ ಡೀಪ್ ನಾನು 2.5 ತೊಗೊಂಡಿದ್ದೀನಿ. ಅಲ್ಲಿಂದ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡ್ಬಿಟ್ಟು ಅಲ್ಲಿ, ಯಾಕಂದರೆ ಮೇಲ್ಗಡೆ ಕಡಿಮೆ ತೊಗೊಳ್ಳೋದು ಭುಜ ಜಾರಬಾರ್ದು ಅಂತ ಈಗ ಒಂದು ಶೇಪ್ ಕೊಡೋಣ. ರೌಂಡ್ ಶೇಪು ನೋಡಿ, ನೀಟಾಗಿ ರೌಂಡ್ ಶೇಪ್ ಬಂತು. ಈಗ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಆ ನೆಕ್ಕು. ಕಟ್ ಮಾಡೋದ್ರ ಮೇಲೆ ಇರುತ್ತೆ ಫ್ರೆಂಡ್ಸ್, ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ತೋಳನ್ನು ಕಟ್ ಮಾಡ್ಕೊಳ್ಳೋಣ. ತೋಳು ಹೈಟ್ ಬಂದು 10.5, ಅಗಲ ಬಂದು 9.5 ತೊಗೊಂಡಿದ್ದೀನಿ. ಅದಾದಮೇಲೆ ಈಗ ನಾವು 3.5 ಅಥವಾ 4 ತೊಗೊಳ್ಳಿ. ಈಗ ಸ್ಲೀವ್ಗೆ ಶೇಪ್ ಕೊಡೋದಕ್ಕೆ. ಅದಾದಮೇಲೆ ಇಲ್ಲಿ 2 ಇಂಚು ನಾವು ಎಕ್ಸ್ಟ್ರಾ ಬಟ್ಟೆ ಅಂತ ಬಿಡ್ತೀವಲ್ಲ ಉಟ್ಕೊಳ್ಳೋಕ್ಕೆ, ಅದು. ಅದಾದಮೇಲೆ ಅಲ್ಲಿಂದ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ರಿ. ನೆಕ್ಸ್ಟು ಈಗ ಶೇಪ್ ತಗೊಳ್ಳೋಣ. ಈಗ ಸ್ಲೀವ್ ಶೇಪು ನೋಡಿ ನೀಟಾಗಿ ಬರಬೇಕು. ಸ್ಲೀವ್ ಶೇಪ್ ಎಷ್ಟು ನೀಟಾಗಿ ಬರುತ್ತೋ ಅಷ್ಟು ನಮಗೆ ಫಿಟ್ಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಸ್ಲೀವ್ ಫಿಟ್ಟಿಂಗು. ಈಗ ನೀಟಾಗಿ ಮೇಲಿದು ನಾವು ಬ್ಯಾಕ್ ನೆಕ್ಕು ಫ್ರೆಂಡ್ಸ್ ಒಂದು ಕಚ್ಚಾಕೊಳ್ಳೋಣ. ಅದಾದಮೇಲೆ ಓಪನ್ ಮಾಡಿಬಿಟ್ಟು ಫ್ರಂಟ್ ನೆಕ್ ಶೇಪ್ನ ತೆಗಿಯೋಣ. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.